ಪ್ರಶಾಂತ್ ಜಲ್ಲಿ ಕ್ರಷರ್ನಿಂದ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಕೆಲವರು ವಿನಾಕಾರಣ ಕ್ರಷರ್ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ದನಮಟ್ನಹಳ್ಳಿ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ. ಕೋಲಾರ ತಾಲೂಕಿನ ದನಮಟ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 53ರಲ್ಲಿರುವಂತಹ ಪ್ರಶಾಂತ್ ಜಲ್ಲಿ ಕ್ರಷರ್ನ ಗಣಿಗಾರಿಕೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಮೇಡಿಹಾಳ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಈ ಹಿನ್ನೆಲೆ ದನಮಟ್ನಹಳ್ಳಿ ಗ್ರಾಮಸ್ಥರು ನಮಗೆ ಯಾವುದೇ ತೊಂದರೆ ಆಗಿಲ್ಲ, ಅವರು ನೀಡಿರುವಂತಹ ದೂರು ಸತ್ಯಕ್ಕೆ ದೂರವಾದದ್ದು. ಅನೇಕ ವರ್ಷಗಳಿಂದ ನಡೀತಾ ಇರುವಂತಹ ಪ್ರಶಾಂತ್ ಜಲ್ಲಿ ಕ್ರಷರ್ ಗಣಿಗಾರಿಕೆಯನ್ನ ಯಥಾಸ್ಥಿತಿ ನಡೆಸಲು ಅನುವು ಮಾಡಿಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು. ಈ ವೇಳೆ ದಲಿತ ಮುಖಂಡೆ ರಾಮಾಂಜಿನಮ್ಮ, ದಲಿತ ಮುಖಂಡರು, ದನಮಟ್ನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು. ಮಾಧ್ಯಮರಲ್ಲಿ ಮನವಿ ಏನಂದರೆ, ಇವತ್ತಿನ ದಿವಸ ಕೋಲಾರ ತಾಲೂಕು ದನಮಟ್ನಹಳ್ಳಿ ವೇಮಗಲ್ ಹೋಬಳಿ ದನಮಟ್ನಹಳ್ಳಿ ಗ್ರಾಮಸ್ಥರಾದ ತಾವು ಮಾತಾಡೋದೇನೆಂದರೆ, ನಿನ್ನೆ ಒಂದು ಮೇಡ್ಯಾಳ ಗ್ರಾಮಸ್ಥರ ಮನವಿ ಮೇರೆಗೆ ಒಂದು ಧರಣಿಯನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕಾರಣ ಏನಂತಂದರೆ, ಅಲ್ಲಿ ಪಕ್ಕದಲ್ಲಿ ಒಂದು ಕಷಾರ್ ಫ್ಯಾಕ್ಟ್ರಿ ಹೊಸದಾಗಿ ಓಪನ್ ಆಗಿದೆ. ಇದರಿಂದ ಇವರಿಗೆ ಏನಾದರೂ ಗ್ರಾಮಸ್ಥರಿಗೆ ಧೂಳು ಅದು ಇದು ಬೀಳ್ತದೆ ಅನ್ನೋದೊಂದೇ ಕಾರಣಕ್ಕೆ ಅವರು ಇದು ಮಾಡಿದ್ದಾರೆ. ಇವರು 25 ವರ್ಷಗಳಿಂದ ದನಮಟ್ನಹಳ್ಳಿ ಪಕ್ಕದಲ್ಲಿ ಒಂದು ಕಷಾರ್ ಫ್ಯಾಕ್ಟ್ರಿ ಸೊನ್ನೆಗೌಡ್ರದ್ದು ನಡೀತಾ ಇದೆ. ಇದರಿಂದ ನಮ್ಮ ಗ್ರಾಮಸ್ಥರಿಗೆ ನಮಗೆ ಯಾರಿಗೂ ಏನು ತೊಂದರೆ ಇಲ್ಲ. ಇದರಿಂದ ಸುಮಾರು ಜನ ಬಡವರು, ದಲಿತರು, ಹಿಂದುಳಿದ ವರ್ಗರು, ಅಲ್ಪಸಂಖ್ಯಾತರು ಎಲ್ಲರೂ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಕುಟುಂಬಗಳು ಬದುಕ್ತಾ ಇದೆ. ಲಾರಿ ಮಾಲೀಕರು, ಇನ್ನೊಂದು ಕ್ರಷರು, ಇನ್ನೊಂದು ಎಲ್ಲದರಲ್ಲಿ ಅನುಕೂಲ ಆಗಿ ಏನೋ ಜೀವನ ನಡೆಸ್ತಾ ಇದ್ದಾರೆ. ಇದರ ಅನ್ವಯವಾಗಿ ಇವತ್ತು ದನಮಟ್ನಹಳ್ಳಿ ಗ್ರಾಮಸ್ಥರು ಇದರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ, ನಮ್ಮವರು ಅಲ್ಲಿ ಬದುಕನ್ನು ಕಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಇದರಿಂದ ಅದನ್ನು ತೆರವುಗೊಳಿಸಬಾರ್ದು, ಇದನ್ನು ಅದರೊಳಗೆ ಸೇರಿಸಿ ಈ ಕ್ರಷರ್ನು ಸೇರಿಸಿ ಕೊಟ್ಟಿರೋದ್ರಿಂದ ಇದನ್ನು ತೆರವುಗೊಳಿಸಬೇಕು, ವಿಮುಕ್ತಿಗೊಳಿಸಬೇಕು ಅಂತೇಳಿ ನಾವು ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಹೊತ್ತು ಮನವಿ ಮಾಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.